ಹಾಲಿ ಶಾಸಕರು ಆಗಿರ್ತಕ್ಕಂಥ ಸಹೋದರ CP ಯೋಗೀಶ್ವರ್ ಅವರೇ, ಈ ಒಂದು ಚಿತ್ರದ ಮುಖ್ಯ ಪಾತ್ರಧಾರಿಯಾಗಿರ್ತಕ್ಕಂಥ ಸಹೋದರ ಜ್ಞಾನ್ ಯೋಗೀಶ್ವರ್ ಅವರೇ, ಮಿತ್ರರಾದಂಥ ಉದಯ್ ಕುಮಾರ್ ಅವರೇ, ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಮತ್ತು ಈ ಒಂದು ಚಿತ್ರಣದ ಪಾತ್ರಕ್ಕೆ ಮೊದಲ ಬಾರಿಗೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ CP ಯೋಗೀಶ್ವರ್ ಅವರ ಸುಪುತ್ರರಿಗೆ ಮತ್ತು ಕಲಾವಿದರಿಗೆ ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಆತ್ಮೀಯರೇ, ಮಾಧ್ಯಮದ ಸಂಮಿತ್ರರೇ, ಪ್ರಾಯಶಃ ಇದೀಗ ತಾನೇ ಕರ್ನಾಟಕ ಬಲಂ ಚಿತ್ರವನ್ನು ಕ್ಲಾಪ್ ಮಾಡಿ ಕಾರ್ಯನಿಮಿತ್ತವಾಗಿ ತೆರಳಿದಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. 1500 ವರ್ಷದ ಹಿಂದೆ ಪುಲಿಕೇಶಿ ಕಾಲದಲ್ಲಿ ಇದ್ದಂಥ ಅನೇಕ ಚಿತ್ರಣವನ್ನು ಸೈನಿಕನ ಪಾತ್ರ ಕರ್ನಾಟಕ ಬಲಂ ಮಾಡಿ ಈ ದೇಶದ, ಈ ರಾಷ್ಟ್ರದ ಇತಿಹಾಸವನ್ನು ವಿಶ್ವದ ಭೂಪಟಕ್ಕೆ ತೋರಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಮಿತ್ರರಾಗಿರ್ತಕ್ಕಂಥ ಯೋಗೀಶ್ವರ್ ಅವರು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಅವರಿಗೆ ಅಭಿನಂದನೆಯನ್ನು, ತುಂಬ ಹೃದಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸೈನಿಕ 2 ನನಗೆ ಹೇಳಿದ್ರು, ಸೈನಿಕ 1 ನನ್ನ ಹತ್ರ ಕ್ಯಾಸೆಟ್ಟು ಸುಮಾರು 100 ಬಾರಿ ಆ ಕ್ಯಾಸೆಟನ್ನು ನಾನು ನೋಡಿದ್ದೀನಿ. ಕಲೆ ಯಾರ ಮನೆಯ ಸ್ವತ್ತಲ್ಲ. ಗೋವಿಂದ ಅವರು ಇಲ್ಲೇ ಇದ್ದಾರೆ, ನನ್ನ ಆತ್ಮೀಯರು, ಇವಾಗ ಬಂದಿದ್ದಾರೆ. ಅನೇಕ ಹಿರಿಯ ನಿರ್ದೇಶಕರು, ನಿರ್ಮಾಪಕರು ಚಿತ್ರಣದ ವ್ಯವಸ್ಥೆಯಲ್ಲಿ ಏನೆಲ್ಲವನ್ನು ಕೂಡ ವಾಸ್ತವ ಸಂಗತಿಯನ್ನು ಪ್ರಪಂಚಕ್ಕೆ ಉಣಬಡಿಸ್ತಕ್ಕಂಥದಕ್ಕೆ ತಮ್ಮ ಕೊಡುಗೆ ಅಪಾರವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಯೋಗೀಶ್ವರ್ ಅವರು ರಾಜಕೀಯದಲ್ಲಿ ಏರುಪೇರುಗಳನ್ನು ಕಂಡಿದ್ದಾರೆ. ಆದರೆ ಇವತ್ತಿನ 2 ಚಿತ್ರಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಜನಮನವನ್ನು ಗೆಲ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ಅವರ ನಡೆದಂಥ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಪ್ರಾರ್ಥನೆಯನ್ನು ಮಾಡಿ, ಮನುಷ್ಯ ಬರ್ತೀವಿ, ವಾಪಸ್ ಹೋಗ್ತೀವಿ. ಬರುವ ಸಂದರ್ಭದಲ್ಲಿ ನಮಗೆ ಉಸಿರು ಇರ್ತದೆ, ಹೆಸರಿರೋದಿಲ್ಲ. ಇದ್ದಂಥ ದಿನದಲ್ಲಿ ಹೆಸರಿರ್ತದೆ, ಮತ್ತೆ ವಾಪಸ್ ಹೋಗಬೇಕಾದ್ರೆ ಉಸಿರಿರೋದಿಲ್ಲ. ಈ ಎರಡನ್ನೂ ಮೈಗೂಡಿಸಿಕೊಂಡು ನಮ್ಮಾಗೆ ಬಂದಿರತಕ್ಕಂಥ ಸಹಸ್ರಾರು ಜನ, ಕೋಟ್ಯಾಂತರ ಜನ ದೇಶಕ್ಕೆ ಬಂದಿದ್ದೇವೆ, ವಾಪಸ್ ಹೋಗ್ತೀವಿ. ಇದ್ದಂಥ ಸಂದರ್ಭದಲ್ಲಿ ದೇಶದ ವ್ಯವಸ್ಥೆಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅನೇಕ ಸತ್ಸಂಪ್ರದಾಯಗಳಿಗೆ, ಈ ದೇಶ ನಡೆದು ಬಂದ ದಾರಿಗೆ ಎಲ್ಲ ಒಂದು ಕಡೆ ಮರು ಆಗ್ತಾ ಇರ್ತಕ್ಕಂಥ ತಾಂತ್ರಿಕ ವ್ಯವಸ್ಥೆಗಳ ಜೊತೆಯಲ್ಲಿರುವಾಗ ಡಿಜಿಟಲ್ ಇಂಡಿಯಾವನ್ನು ವಿಶ್ವಕ್ಕೆ ಪರಿಚಯ ಮಾಡೋದ್ರ ಮುಖೇನ ವಿಕಸಿತ ಭಾರತ 2047ಕ್ಕೆ ಭಾರತೀಯರ ಸಾರ್ವಭೌಮತೆಯನ್ನು ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಢವಾದ ತೀರ್ಮಾನಕ್ಕೆ ಸೈನಿಕನೂ ಸೇರ್ಪಡೆ ಆಗ್ತದೆ, ಕರ್ನಾಟಕ ಬಲಂ ಕೂಡ ಸೇರ್ಪಡೆ ಆಗ್ತದೆ. ಈ ನಿಟ್ಟಿನಲ್ಲಿ ಯಾರು ಇದಕ್ಕೆ ಆಕರ್ಷಿತರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಲೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಆ ಕೊಡುಗೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹೋದರ ಯೋಗೀಶ್ವರ್ ಅವರು, ಅವರ ಕುಟುಂಬದವರು ಮಾಡಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಅವ್ರ ಸುಪುತ್ರ ಪ್ರಾಯಶಃ ನನಗನ್ನಿಸ್ತದೆ ಭವಿಷ್ಯದ ಭಾರತದಲ್ಲಿ, ಕರ್ನಾಟಕದಲ್ಲಿ 6-7 ಜನರ ಮಧ್ಯದಲ್ಲಿ ತಾವು ಕೂಡ ಅವರ ಉತ್ತುಂಗಕ್ಕೆ ಹೋಗ್ತಕ್ಕಂಥದಕ್ಕೆ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಸದಾ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುರೇಶ್ ಅವರೇ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯೋಗೇಶ್ವರ್ ಸರ್ ಅವರ ಗರಡಿಯಲ್ಲಿ ಚಿತ್ರವನ್ನು ನಿರ್ಮಾಣ ಆಗ್ತಾ ಇದೆ. 2 ಚಿತ್ರ, ಕರ್ನಾಟಕ ಬಲಂ ಮತ್ತು ಸೈನಿಕ 2 ಅಂತಕ್ಕಂಥದ್ದನ್ನು. ಅಂದರೆ ಒಬ್ಬ ಪ್ರೊಡ್ಯೂಸರ್ಗೆ ಎಷ್ಟು ಪ್ಯಾಷನ್ ಇದೆ ಅನ್ನೋದಕ್ಕೆ ಇವತ್ತಿನ ಲಾಂಚ್ ಆಗಿರೋ 2 ಚಿತ್ರಗಳ ಬಗ್ಗೆ ನೀವೆಲ್ಲ ನೋಡಿದ್ದೀರಾ. ಆ ಪ್ಯಾಷನ್ನ ಇವತ್ತಿನ ದಿವಸ ಇಂಡಸ್ಟ್ರಿಯಲ್ಲಿ ಕ್ರೈಸಿಸ್ ಅದು ಇದು ಅಂತ ಹೇಳ್ತಾರೆ, ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಈ ಪ್ಯಾಷನ್ ಇಟ್ಕೊಂಡು ನಿರ್ಮಾಣ ಮಾಡೋಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ನಮ್ಮ ಯೋಗೇಶ್ ಸರ್ಗೆ ಮೊದಲು ನಾವು ಅಭಿನಂದನೆಯನ್ನು ಸಲ್ಲಿಸ್ಬೇಕು. ನಾವು ಈ ಚಿತ್ರಕ್ಕೆ ಒಂದು ಸುಕೃತ ಏನು ಅಂತಂದರೆ, ನನಗೆ ಯೋಗೇಶ್ವರ ಸರ್ ಅವರ ಮಗನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರೋದು ನನಗೆ ದೈವಿಕ ಕೃಪೆ.
ಕೃಪೆಗೆ ನಾನು ಯಾವತ್ತೂ ಕೃತಜ್ಞತನಾಗಿರ್ತೀನಿ. ಯೋಗೇಶ್ವರ್ ಸರ್ ಫ್ಯಾಮಿಲಿ ಅವ್ರಿಗೆ ಬಗ್ಗೆ ನನಗೆ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೀನಿ. ಒಂದು ಏನಂತಂದರೆ, ಈ ಪಿಕ್ಚರಲ್ಲಿ ನೀವು ಎಲ್ಲ ಟ್ರೈಲರಲ್ಲೇ ಎಲ್ಲ ಹೇಳೋಕ್ಕಾಗೋದಿಲ್ಲ. ಈ ಚಿತ್ರವನ್ನು ಏನಾಗಿದೆ, ನಮ್ಮ ಮಣ್ಣಿನಲ್ಲಿ ಇತಿಹಾಸ ಭಾಳ ಸೃಷ್ಟಿಯಾಗಿದೆ. ಭಾರತದ ಮಣ್ಣಿನಲ್ಲಿ ಅನೇಕ ಇತಿಹಾಸವನ್ನು ಸೃಷ್ಟಿಯಾಗಿದೆ. ನಮ್ಮ ಮಕ್ಕಳಿಗೆ ನಾವು ನಮ್ಮ ಇತಿಹಾಸವನ್ನು ಹೇಳಬೇಕಾದ ಕರ್ತವ್ಯ ಈ ಮಾಧ್ಯಮದ ಮುಖ, ಚಿತ್ರರಂಗದ ಮುಖ ಹೇಳಬೇಕಾಗಿದ್ದಂಥ ಅದು ಕರ್ತವ್ಯ ನಮ್ಮ ನಿರ್ಮಾಪಕರದಾಗಿರಲಿ, ರೈಟರ್ಗಳದಾಗಿರಲಿ, ನಿರ್ದೇಶಕರದಾಗಿರುತ್ತೆ. ಆ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರು ಅವರ ಕಥೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಿಂಬಿಸುತ್ತೆ ಅಂತಂದರೆ, 1500 ಅಂದರೆ 6ನೇ ಶತಮಾನದಲ್ಲಿದ್ದಂಥ ಬಾದಾಮಿ ಯಾವ ರೀತಿ ಸಮೃದ್ಧಿಯಾಗಿತ್ತು, ಏನಿತ್ತು ಅಂತ, ಇಮ್ಮಡಿ ಪುಲಕೇಶಿ ಆಡಳಿತ ಹೇಗಿತ್ತು, ನೌಕಾಬಲ ಹೇಗಿತ್ತು ಅಂತಕ್ಕಂಥದ್ದು ಒಂದು ಗ್ಲಿಂಪ್ಸು ಅದನ್ನು ತೋರಿಸುತ್ತೆ. ಇಂದಿನ ಬಾದಾಮಿ ಆಗಿರ್ತಕ್ಕಂಥ ಪರಿಸ್ಥಿತಿ ಏನಿದೆ, ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗಲಿ ಅಥವಾ ಮತ್ತೊಂದಾಗಲಿ ಮಗದೊಂದಾಗಲಿ ಇರ್ತಕ್ಕಂಥ ಈ ಎರಡು ಮಧ್ಯಗಳ ಮೇಲೆ ತುಲನೆ ಮಾಡಿಕೊಂಡು ಇದನ್ನು ಕಥೆಯನ್ನು ಹಣದಿದ್ದಾರೆ ನಮ್ಮ ಯೋಗೇಶ್ವರ್ ಸಾರು. ಇದನ್ನು ಇತಿಹಾಸ ಮತ್ತು ಲೈವಲ್ಲಿ ಬರ್ತಕ್ಕಂಥ ಒಂದು ಕಥೆ ಆಗಿರ್ತದೆ. ಅದನ್ನು ಭಾಳ ಕಷ್ಟಪಟ್ಟು ಇದನ್ನು ನಮ್ಮ ರೈಟರ್ಸ್ಗಳು MS ರಮೇಶ್ ಅವರಾಗಿರ್ಬೋದು, ವಿಶ್ವ ಅವರಾಗಿರ್ಬೋದು, ಗುರುರಾಜ್ ಅವರಾಗಿರ್ಬೋದು ಈ ಕಥೆಯನ್ನು ಇದು ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಹರಿಕೃಷ್ಣ ಅವರ ಅವರು ಮ್ಯೂಸಿಕ್ ಅಂದರೆ ಒಂದು ಚಾಪ ಬೇರೆ ಥರ ಇರುತ್ತೆ. ಅದನ್ನು ನೀವು ಈಗಾಗಲೇ ನೋಡಿದ್ದೀರ. ಮ್ಯೂಸಿಕ್ಕಿನ ಚಾಪ, ಈ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾಂಗ್ಗಳಲ್ಲೂ ಅಷ್ಟೇ ಒಳ್ಳೆ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದಾರೆ. ಎಲ್ಲೂ ಈ ಚಿತ್ರದಲ್ಲಿ ನಮ್ಮ ನೇಟಿವಿಟಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಆ ನೇಟಿವಿಟಿನ ಬಿಟ್ಕೊಟ್ಟಿದೆ ಈ ಚಿತ್ರವನ್ನು ಮಾಡ್ತಾಯಿದ್ದೀವಿ ನಾವು. ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಹಾಗೂ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ನಾವು ಈ ಸಿನಿಮಾವನ್ನು ಮಾಡ್ತಾಯಿದ್ದೀವಿ ನಾವು. ಸೊ ಇದಕ್ಕೆಲ್ಲ ಇವತ್ತೆಲ್ಲ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. DK ಸುರೇಶ್ ಸರ್ ಬಂದಿದ್ದಾರೆ, ಸೋಮಣ್ಣವ್ರು ಬಂದಿದ್ದಾರೆ, ಇನ್ನು ಅನೇಕರು ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಧ್ಯಾನ್ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಖಂಡಿತವಾಗಿ ನಾನು ಗ್ಯಾರಂಟಿಯಾಗಿ ಹೇಳಬಲ್ಲೆ ನಾನು ಅಂತ. ಯಾಕಂದರೆ 2 ವೇರಿಯೇಷನ್ನ ನೀವು ನೋಡಿದ್ದೀರಿ ಈಗಾಗಲೇ. ಕರ್ನಾಟಕ ಬಲಂ ವೇರಿಯೇಷನ್ ಆಗಿರ್ಬೋದು, ಸೈನಿಕ 2 ಆಗಿರ್ಬೋದು, 2 ವೇರಿಯೇಷನ್ ಇದೆ. ಆಮೇಲೆ ಕರ್ನಾಟಕ ಬಲಮಲ್ಲಿ 3 ಫೇಸಸ್ ಆಫ್ ದಿ ಕ್ಯಾರೆಕ್ಟರೈಸೇಷನ್ ಬರುತ್ತೆ. ಅದು ನಿಜವಾಗ್ಲೂ ಅವರು ಭಾಳ ಶ್ರಮಪಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ನಾಯಕ ನಟನ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ದೊಡ್ಡ ಕನಸು ನಮ್ಮ ಯೋಗೀಶ್ ಸರ್ದು ಹಾಗೂ ಅವ್ರ ಮನೆಯವ್ರದ್ದು. ಈ ಕತೆ, ಈ ಸಿನಿಮಾ 2 ಸಿನಿಮಾದ ಕತೆ ಕೇಳಿದಾಗ ನನ್ನ ಪ್ರಶ್ನೆ ಒಂದೇ ಆಗಿತ್ತು ಯೋಗೀಶ್ವರ ಸರ್ಗೆ. ಇಷ್ಟು ಭಾರ ಹೊಸ ಹುಡುಗನಿಗೆ ನಾವು ಹೊರಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಟ್ ಅವರ ಆಯ್ಕೆ, ಅವರ ನೋಟ, ಅವರ ಕನಸು ತುಂಬ ದೊಡ್ಡದು. ಸೊ ಅವರ ಈ ಮಹತ್ವಾಕಾಂಕ್ಷೆಯ ಈ 2 ಸಿನಿಮಾಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ಆ್ಯಂಡ್ ಒಂದು ತುಂಬ ಖುಷಿ ಏನಂದರೆ 2 ಸಿನಿಮಾದ ಕಥೆಗಳು ತುಂಬ ವಿಭಿನ್ನವಾಗಿದೆ. ಆ್ಯಂಡ್ ಹೀರೋ ಅಂತ ಏನು ನಾವು ಆ ಪಾತ್ರ ಅಂತ ಕರಿತೀವಿ, ಪರ್ಫಾರ್ಮ್ ಮಾಡಬೇಕು ಅನ್ನೋಂಥ ಒಂದು ಕತೆ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇರೋದಕ್ಕೆ ಧ್ಯಾನ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಎಲ್ಲರ ಪರವಾಗಿಯೂ ಅವ್ರಿಗೆ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ, ತುಂಬ ದೊಡ್ಡ ಮಟ್ಟಕ್ಕೆ ಅವ್ರು ಬೆಳೀಲಿ, ಯಶಸ್ಸು ಅವ್ರದ್ದಾಗಲಿ. ಇಡೀ ತಂಡಕ್ಕೆ ನನ್ನ ಶುಭ ಹಾರೈಕೆ. ಥ್ಯಾಂಕ್ ಯು. అందరికీ నమస్కారం. ఇంతమంది డిగ్నిటరీస్ ముందు ఈ ప్రోగ్రామ్ జరగటం అండ్ వాట్ ఎవర్ విజువల్ వి సా వాస్ హ్యూజ్. జనరల్గానే కర్ణాటక జనాలు అందరూ బలవంతులు, లీడర్స్ ఇంకా బలవంతులు ఉన్నారు. ఇప్పుడు యోగేశ్వర్ గారు ఇక్కడ ఉన్నారు, హీరో కమ్ పొలిటీషియన్, అండ్ ఫర్ సో లాంగ్ ఈస్ బీన్ దేర్ ఇన్ ద పాలిటిక్స్. వీళ్ళందరితో టైం స్పెండ్ చేయటం, వీళ్ళందరితో కలిసి ఉండటం అనేది ఐఎమ్ ఫీలింగ్ గ్రేట్.
సో ఈ పర్టికులర్ సినిమాలో నేను ఉన్నాను అండ్ నేను పాలిటీషియన్ కాబట్టి మళ్ళీ వాళ్ళు వైట్ అండ్ వైట్ వేసుకొచ్చాను, కొంచెం పాలిటీషియన్ లాగా ఉందామని. పొలిటికల్ స్టేజ్ కూడా మిక్స్ అయి ఉంది కాబట్టి. సో వాట్ ఎవర్ ఐ సా ద విజువల్ ఇస్ గ్రేట్. అండ్ నాగన్న గారి గురించి అందరికీ తెలిసిందే, ఈజ్ అ వెరీ గుడ్ టెక్నీషియన్. దర్ ఆర్ ఎక్సలెంట్ టెక్నీషియన్స్ బ్యాకింగ్ దిస్ అప్. సినిమా చాలా బలంగా ఉంది. ధ్యాన్, ఐ విష్ యూ ఆల్ ద బెస్ట్ for your life and career. You're looking amazing and doing a great job. Keep it up. Okay, love you all. Take care. And thanks to Srikanth also. And I'll be seeing you all soon on screens. I always enjoyed Kannada industry. I've done films. Chesanu, antamundu chesanu. And ippudu malli repeat chesi, I will again win your hearts. Thank you. No doubt. Namaskar, everybody. First of all, I would like to express my gratitude for this beautiful opportunity. And as I always say, cinema has a way of telling stories that not just resonate with you, but also has the power of transforming lives with the kind of message that it wants to give. As the first look had a line written on it, that every kingdom has a hero and every hero has a battle. The story is all about actually somebody who aims to transform something, who aims to hold a message in his heart, and more than that, wants to take up actions and has the ability to bring community together. And that power, I think, through cinema is being transcended here. So that is my thought about this beautiful project, and I feel so happy to be part of something so beautiful and so thoughtful. Thank you. ಥ್ಯಾಂಕ್ ಯು. ಹಾಗೂ ಅವರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? Thank you for the compliment. Namaskara, Bangalore. I'm very sorry I don't know the language, but I'm going to speak the language of love. Grateful to be part of this project and to be associated with something so grand yet so real. And I'm looking forward to bringing the story to life. And I hope you all come to cinema to watch it for sure. Thank you. ಥ್ಯಾಂಕ್ ಯು ರೇಖಾ ಅವರೇ. ಎಲ್ಲರಿಗೂ ನಮಸ್ಕಾರ. My last film was Gandakali Kumararama in 2006. So after 20 years, I'm coming back again to the Kannada industry through Karnata Balam. And just like in the name, the Balam is showing the power. So it's really powerful, and just the first look itself is so intense. And I'm waiting for this whole project to finish and come in front of you again. So thank you for the director, thank you for the producers, and all my co-stars, and all the best. Dhyan was looking very good. He doesn't look like a newcomer at all. And all the best, Dhyan. You will do a good job, not only in this film, on all your future films as well. So all the best. And I also wish you all give me your wishes to continue my journey in Kannada industry as well. Thank you so much. ಲಯ ಅವರಿಗೆ ಧನ್ಯವಾದಗಳು. ಇನ್ನು ಹೀರೋ ಸೈನಿಕ ಆ್ಯಕ್ಚುಲಿ ರಿಲೀಸ್ ಆದಾಗ ನನಗೆ 16 ವರ್ಷ ಬೇಸಿಕ್ಲಿ. ಸೊ ಐ ವಾಸ್ ಅ ಟೀನೇಜರ್. ಸೂಪರ್ ಹಿಟ್ ಸಿನಿಮಾ. ಹಾಡುಗಳು ಇವತ್ತಿಗೂ ಆ್ಯಕ್ಚುಲಿ ಲೈಕ್ ಸೂಪರ್ ಹಿಟ್ಟೇನೆ. 24 ವರ್ಷ ಆದಮೇಲೆ ನಾನು ಭಾಗ 2ನ ನಿರ್ದೇಶನ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಥ್ಯಾಂಕ್ ಯು ಯೋಗೇಶ್ವರ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಇನ್ನು ಸೈನಿಕ ಬಗ್ಗೆ ಹೇಳಬೇಕು ಅಂತಂದರೆ, ನೈಜ ಘಟನೆಗಳನ್ನ ಒಂದಷ್ಟು ಆಧಾರಿತವಾಗಿಟ್ಕೊಂಡು ಈಗ ಒಂದು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಕತೆ ಉಸ್ತುವಾರಿ ಯೋಗೇಶ್ವರ್ ಸರ್ರೇ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಮೇಕಿಂಗ್ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ದ್ಯಾಟ್ ಧ್ಯಾನ್ ಫಸ್ಟ್ ಮೀಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಇಫ್ ಈಸ್ ಕೇಪಬಲ್ ಆರ್ ನಾಟ್ ಅಂತ. ಬಟ್ 2 ದಿನ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅರ್ಥ ಆಯಿತು ಈಸ್ ಸಮ್ವನ್ ಹೂಸ್ ಕನ್ನಡ ಇಂಡಸ್ಟ್ರಿ ಇವತ್ತಿಗೆ ಬೇಕಾಗಿರೋವಂಥ ಒಬ್ಬ ಹೀರೋಗೆ ಇರಬೇಕಾಗಿರೋಂಥ ಕ್ವಾಲಿಟೀಸ್ ಎಲ್ಲ ಧ್ಯಾನಲ್ಲಿದೆ. ಸೊ ಒಂದು ದೊಡ್ಡ ಅಸೆಟ್ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಲೈಕ್ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವ್ರ ಜೊತೆ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ.
ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೀಸ್ ಆಪರ್ಚುನಿಟೀಸ್. ಕತೆ ಇನ್ನೂ ನಡೀತಾ ಇದೆ, ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಯರ್ ಅದು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇವಾಗ ಸದ್ಯಕ್ಕೆ ಕರ್ನಾಟಕ ಬಲಂ ಟೇಕ್ ಆಫ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ವಿಲ್ ಆಕ್ಚುಲಿ ಟೇಕ್ ಆಫ್ ಸೈನಿಕ. ಸೊ ಕತೆ ಬಗ್ಗೆ ಅಷ್ಟೊಂದು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇವಾಗಲೇ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮ್ಮ ಶಾಸಕರು ನನಗೆ ಸಿನಿಮಾ ಚಿತ್ರರಂಗದಿಂದ 30 ವರ್ಷದಿಂದ ಸ್ನೇಹಿತರು. ಒಂದು ಹಳೆಯ ಪತ್ರಕರ್ತರು ಗೊತ್ತು, ನಮ್ಮ ಸುಬ್ರಹ್ಮಣ್ಯ ರುಕ್ಕೋಜಿ ಅವರೆಲ್ಲ ನಾವು ಅವ್ರ ಆಫೀಸಲ್ಲೇ ಕೂತ್ಕೊತಾ ಇದ್ವಿ. ಆವಾಗಲೇ ಅವರು ತುಂಬ ಕಷ್ಟಪಟ್ಟು ತುಂಬ ಪ್ಯಾಷನೇಟ್ ಆಗಿ, ಅವಾಗ ಬಾರ್ಡರ್ ಅಂತ ಒಂದು ರಿಲೀಸ್ ಆಗಿತ್ತು ಅಷ್ಟೇ ಒಂದು ಬಾಲಿವುಡ್ಡಲ್ಲಿ. ಸೈನಿಕ ಕನ್ನಡ ಚಿತ್ರನೂ ಅದೇ ರೇಂಜಲ್ಲಿ ಮಾಡಿದ್ರು, ತುಂಬ ಕಷ್ಟಪಟ್ಟು ಮಾಡಿದ್ರು. ನಾವೆಲ್ಲ ಜೊತೆಗಿದ್ವಿ ಆವಾಗ. ಈ 1 ವರ್ಷದ ಮುಂಚೆ ನನ್ನ ಕರೆದ್ಬಿಟ್ಟು ನನ್ನ ಮಗನ್ನ ಒಂದು ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ನಾನು ಆಯಿತು ಕರೆಸಿ ನೋಡೋಣ ಅಂತ ಹೇಳಿದೆ. ಆವಾಗ ಧ್ಯಾನ್ ಬಂದಾಗ ಅಂದ್ಕೊಂಡೆ, ಫುಲ್ಲಿ ಲೋಡೆಡ್ಡು, ಅರ್ಧಂಬರ್ಧ ಅಲ್ಲ, ಫುಲ್ಲಿ ವೆಲ್ ಟ್ರೈನ್ಡು, ತುಂಬ ಚೆನ್ನಾಗಿ ಇಂಪ್ರೆಸ್ ಆಯ್ತು ನನಗೆ ನೋಡ್ಬಿಟ್ಟು. ನಾನು ಹೇಳಿದೆ ಆದ ತಕ್ಷಣ ಯೋಗೇಶ್ವರ್ ಅವ್ರಿಗೆ, ಸರ್ ಅವಾಗ ಕಷ್ಟಪಟ್ಟು ಸೈನಿಕಾನ್ ಮಾಡಿದ್ರಿ, ಇವಾಗ ಇಷ್ಟಪಟ್ಟು ಧ್ಯಾನ್ನ 2-3 ಸಿನಿಮಾ ಮಾಡಿ ಇಂಡಸ್ಟ್ರಿಗೆ ಒಂದು ಅಸೆಟ್ ಆಗ್ತಾನೆ. ಈಗ ನಮ್ಮ ಚಿತ್ರರಂಗ ತುಂಬ ತೊಂದರೆಯಲ್ಲಿದ್ದಾಗ ನೀವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ. ನಾವೆಲ್ಲ ಜೊತೆಯಲ್ಲಿರ್ತೀವಿ, ಎಂಟೈರ್ ನಮ್ಮ ಟೀಮು ನಿಮ್ಮ ಜೊತೆ ಇರ್ತೀವಿ. ಈಗ ಮೋಸ್ಟ್ ಬೇಕಾಗಿರೋದು ಕನ್ನಡ ಚಿತ್ರರಂಗಕ್ಕೆ 4-5 ಹೀರೋಗಳು ಬೇಕಾಗಿರೋದ್ರಿಂದ ಅದರಲ್ಲಿ ಖಂಡಿತವಾಗೂ ಧ್ಯಾನ್ ತುಂಬ ಒಳ್ಳೆ ಸ್ಥಾನದಲ್ಲಿ ಬರ್ತಾರೆ ಅಂತ ನನಗಂತೂ ಆತ್ಮವಿಶ್ವಾಸ ಇದೆ. ಸೊ ಕಂಗ್ರ್ಯಾಚುಲೇಷನ್ ಧ್ಯಾನ್, ಆಲ್ ದ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ನಿಮಗೆ ನಮ್ಮದೆಲ್ಲ ಟೀಮನ್ನ ಸಪೋರ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯೋಗೇಶ್ವರ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಅವ್ರು ಮಾಡ್ತಾ ಇರೋ ಎಲ್ಲ ಪ್ರಯತ್ನನೂ ಸಕ್ಸಸ್ ಆಗಿದ್ದಾರೆ. ಉತ್ತರ ಧ್ರುವ ಸಕ್ಸಸ್ ಆಗಿದೆ, ಸೈನಿಕ ಸೂಪರ್ ಹಿಟ್ ಆಗಿದೆ. ಸೊ ಇವು ಎರಡೂ ಕತೆ ಅವ್ರದ್ದು. ಮೇಯ್ನ್ ನಾನು ಕತೆ ಕೇಳಿದಾಗ ಅದ್ಭುತವಾಗಿ ಕತೆ, ಯಾಕಂದರೆ ನಾನು ತುಂಬ ನಾನು ಈಗಿನ ಟೈಮಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಕೆಲವು ಕತೆಗಳು ಕೇಳೋದಕ್ಕಿಂತ ಅದ್ಭುತವಾಗಿ ಕತೆನ ಅವರು, ಯಾಕಂದರೆ ಅವರು ಈ ಮಣ್ಣನ್ನು ಇದು ಗೊತ್ತು ಅವ್ರಿಗೆ, ಮತ್ತು ಜನಗಳ ಜೊತೆ ತುಂಬ ಓಡಾಡ್ತಾ ಇರ್ತಾರೆ. ಆ ಎಲ್ಲ ಪಲ್ಸನ್ನು ಹಿಡಿದು ಈ 2 ಚಿತ್ರನೂ ತುಂಬ ಅದ್ಭುತವಾಗಿ ಕತೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್, ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀಕಾಂತ್ ಸರ್. ಇನ್ನು ಬಣ್ಣದ ಜಗತ್ತಿಂದ ವೈಟ್ ಆ್ಯಂಡ್ ವೈಟ್. ಬನ್ನಿ ವೆಂಕಟೇಶ್, ಕೂತ್ಕೊಳ್ಳಿ, ಬೇಡ ಮಾಧ್ಯಮದ ಕೂತ್ಕೊಳ್ಳಿ ನಿಮಿಷ. ಸ್ನೇಹಿತರೆ, ಸುಮಾರು 40 ವರ್ಷಗಳ ಚಿತ್ರರಂಗದ ಸಂಬಂಧ. ನಾನು ಒಬ್ಬ ನಟನಾಗಬೇಕು ಅಂತೇಳಿ ಬೆಂಗಳೂರು ಬಂದವನು. ಆದರೆ ಬದುಕು ಹಲವಾರು ತಿರುವುಗಳನ್ನು ತಗೊಳ್ತು. ನಾನೇನೋ ಕಷ್ಟಪಟ್ಟು ಆ್ಯಕ್ಟ್ರಾಗಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹೊತ್ತಿಗೆ ನಾನು ರಾಜಕಾರಣಕ್ಕೆ ಆಕಸ್ಮಿಕವಾಗಿ ಹೋಗ್ಬೇಕಾಗಿ ಬಂತು. ಹಾಗಾಗಿ ನನ್ನ ಒಂದು 15 ವರ್ಷಗಳ ಚಿತ್ರರಂಗದ ಹೋರಾಟ, ಶ್ರಮ ನನಗೆಲ್ಲ ಗೊತ್ತಿದೆ. ಮತ್ತು ಈಗ ನಾನವಾಗ ಚಿತ್ರರಂಗಕ್ಕೆ ಆ್ಯಕ್ಟರ್ ಆಗಬೇಕು ಅಂತ ಬಂದಾಗ 20-25 ವರ್ಷ. ಮತ್ತು ನನ್ನ ಕನಸುಗಳನ್ನು ನನ್ನ ಮಗನ ಮುಖಾಂತರ ಒಂದಷ್ಟು ಈಡೇರಿಸಬೇಕು, ಚಿತ್ರರಂಗಕ್ಕೆ ಒಳ್ಳೆಯ ಚಿತ್ರಗಳನ್ನು ಕೊಡಬೇಕು, ಈ ಮಣ್ಣಿನ ಕತೆಗಳನ್ನು ಹೇಳ್ತಕ್ಕಂಥ ಚಿತ್ರಗಳು ಬರಬೇಕು. ನಾನು ಇತ್ತೀಚಿನ ದಿನಗಳಲ್ಲಿ ಚಿತ್ರಗಳು ನೋಡಿದಾಗ ಎಲ್ಲ ಒಂಥರ ಮನಸ್ಸಿಗೆ ನೋವಾಗ್ತಾ ಇತ್ತು. ಹಾಗಾಗಿ ಮತ್ತೆ ಒಂದಷ್ಟು ಕನ್ನಡ ಚಿತ್ರೋದ್ಯಮ ವಿಜೃಂಭಿಸಲಿ, ಒಂದಷ್ಟು ಒಳ್ಳೆಯ ಚಿತ್ರ ಮಾಡೋಣ ಅಂತೇಳಿ ದೂರದೃಷ್ಟಿಯಿಂದ ಮತ್ತೆ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ. ನನಗೆ ನಂಬಿಕೆ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದಷ್ಟು ಒಳ್ಳೆಯ ಚಿತ್ರಗಳು ಬರ್ತವೆ. ನಮ್ಮ 2 ಸಂಸ್ಥೆಯಿಂದ 2 ಚಿತ್ರಗಳನ್ನು ಬಹುಶಃ ಸಂಕ್ರಾಂತಿಗೆ ನಾವು ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ಬಲಂ ಅಜಯ್ ರಿಲೀಸ್ ಮಾಡಬೇಕಂತೇಳಿ. ಮುಂದಿನ ವರ್ಷ ಸೈನಿಕ 2 ಬರುತ್ತೆ. ಹಾಗಾಗಿ ನಾನೇನು ಬಹಳ ಹೆಚ್ಚಿಗೆ ಮಾತಾಡೋದೇನು ಬೇಡ. ನನ್ನ ಚಿತ್ರರಂಗದ ಬಗ್ಗೆ ಒಳ ಹೊರ ಹರಿವು ಎಲ್ಲ ಗೊತ್ತಿದೆ. ಮತ್ತೆ ನನಗೆ ಹೊಸಬನಾಗಿ ನನ್ನ ಮಗನ ಮುಖಾಂತರ ಚಿತ್ರರಂಗಕ್ಕೆ ಬರ್ತಾ ಇದ್ದೀವಿ. ನಮ್ಮದೇ ಸಂಸ್ಥೆಗಳ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಯೋಗೇಶ್ವರ್ ಸರ್. ಇಲ್ಲಿ ಸೇರಿರುವ ಗಣ್ಯರಿಗೆ ಮತ್ತು ಮಾಧ್ಯಮದಿಂದ ಬಂದಿರುವ ಹಿರಿಯರಿಗೂ ನನ್ನ ಅನಂತ ನಮಸ್ಕಾರಗಳು. ಅವರೇ ಕೂತ್ಕೊಂಡೇ ಮಾತಾಡಿ. ದಿಗ್ಗಜರು ಬೆಳೆಸಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ನನ್ನ ಮೊದಲ ಹೆಜ್ಜೆ ಇಡುವುದರಿಂದ ನನಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟು ದೊಡ್ಡ ಒಂದು ವೇದಿಕೆಯನ್ನು ಕಟ್ಟಿಕೊಟ್ಟ ನನ್ನ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ.
ಹಾಗೆ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದಷ್ಟು ಒಳ್ಳೆ ಮೂವಿಗಳನ್ನು ಮಾಡೋ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಹಿರಿಯ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಪುನೀತ್ ಸರ್ ನನ್ನನ್ನು ತಿದ್ದು ಒಳ್ಳೆ ದಾರಿ ತೋರಿಸೋದಕ್ಕೆ ಒಪ್ಪಿರೋದು ನನಗೆ ತುಂಬಾ ಖುಷಿಯನ್ನು ತಂದಿದೆ. ಸದ್ಯಕ್ಕೆ ಈ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇಷ್ಟು ದೊಡ್ಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ಮಿತ್ರರು, ಸ್ನೇಹಿತರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಬಂದು ಆಶೀರ್ವಾದಿಸಿ, ಮತ್ತೆ ವಿ ಸೋಮಣ್ಣ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು, ಬಹಳ ಜನ ಶಾಸಕರು, ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಇದು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ವೇದಿಕೆ ನಿಜವಾಗಲೂ ಒಂದು ಚಿತ್ರರಂಗದಲ್ಲಿ ಒಂದು ಚಿತ್ರ ಪ್ರಾರಂಭ ಆಗ್ತಾ ಇದೆ ಇವತ್ತು. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಪ್ರಾರಂಭ ಆಗುತ್ತೆ ಅಂದರೆ ಚಿತ್ರರಂಗದಲ್ಲಿ ಇರೋರಿಗೆಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಒಂಥರ ಹಬ್ಬ ಆಚರಿಸ್ಕೊಂಡಷ್ಟು ಸಂತೋಷ ಆಗುತ್ತೆ. ಯೋಗೇಶ್, ನಾವು ಏನು ಮಾತಾಡೋದು ಬೇಡ ಅವ್ರ ಬಗ್ಗೆ. ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ, ಚಿತ್ರರಂಗದಲ್ಲೂ ಒಂದು ಒಳ್ಳೆ ಹೆಸರು ಮಾಡಿ, ಯಶಸ್ವಿ ಚಿತ್ರಗಳನ್ನು ಮಾಡಿ, ಇಷ್ಟು ವರ್ಷಗಳು ನಾವು ಅವ್ರನ್ನ ಕಳ್ಕೊಂಡಿದ್ವಿ. ಚಿತ್ರರಂಗದಲ್ಲಿ ತೆರೆ ಮೇಲೆ ಕಳ್ಕೊಂಡಿದ್ವಿ ಅವ್ರನ್ನ ನಾವು. ಹಾಗೆ ರಾಜಕೀಯ ರಂಗಕ್ಕೆ ಹೋಗಿ ರಾಜಕೀಯದಲ್ಲಿ ಅವರಿಗೆ ಅವರ ಕ್ಷೇತ್ರದಲ್ಲಾಗ್ಬೋದು ಏನೇ ಕೆಲಸ ಮಾಡಿದ್ರು ಆ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸ ಇಡೀ ಕರ್ನಾಟಕ ಮಾತಾಡುವಂಥ ಒಂದು ಕೆಲಸ ಮಾಡುವಂಥ ಒಂದು ನಮ್ಮ ಸ್ನೇಹಿತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಬಿಟ್ಬಿಡಿ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನಾದರೂ ಒಂದು ಕೆಲಸ ಹಿಡಿದ್ರೆ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅದ್ರ ರಿಸಲ್ಟ್ ಬರೋವರೆಗೂ ಬಿಡೋದಿಲ್ಲ ಅನ್ನೋವಂಥ ಒಬ್ಬ ವ್ಯಕ್ತಿ ಯೋಗೇಶ್ ಅವರು. ಖುಷಿಯಾಗುತ್ತೆ ಸರ್. ನೀವು ನಿಮ್ಮ ಮಗನ್ನ ಒಂದ್ಸರಿ ಪರಿಚಯ ಮಾಡಿಸಿದಾಗ ಯಾವಾಗ ಪಾದಾರ್ಪಣೆ ಮಾಡಿಸ್ತೀನಿ ಅಂತ ಕೇಳಿದ್ದೆ. ಅವಾಗವಾಗ ನಿಮ್ದೆಲ್ಲ ಈ ಫೋಟೋ ಗೀಟೋ ನಾನು ಮೈಸೂರು ಕಡೆ ಹೋಗುವಾಗ ನಿಮ್ಮ ವಿನಯದಲ್ಲಿ ನೋಡುವಾಗ ಅಯ್ಯೋ ಯೋಗೇಶ್ ಅವ್ರು ಇನ್ನ ಮಗನ್ನ ಇಂಟ್ರೊಡ್ಯೂಸ್ ಮಾಡಿಲ್ವಲ್ಲಪ್ಪ ಅಂದ್ಕೊಂಡಿದ್ದೆ. ಸೊ ಬಟ್ ಇವತ್ತು ತುಂಬ ಖುಷಿ ಆಯಿತು. ನಿಜ ಹೇಳ್ತೀನಿ, ನಾನು ಇವತ್ತು ತಪ್ಪು ತಿಳ್ಕೊಬಿಡಿ ಹಿಂಗೆ ಹೇಳ್ತೀನಿ ಅಂತ. ನನಗೆ ಅವತ್ತು ಶ್ರೀಕಾಂತ್ ಫೋನಲ್ಲಿ ಗೊತ್ತಲ್ಲ, ಶ್ರೀಕಾಂತ್ ಮಾತಾಡೋದು, ಅಣ್ಣ ವೆಸ್ಟರ್ನ್ ಹೋಟ್ಲು ಹೀಗೆ ಫಂಕ್ಷನು ಅದು ಇದೊಂದು. ನಾನೆಲ್ಲ ನಿಜವಾಗ್ಲೂ ಇವತ್ತು ಅವ್ರ ಮದುವೆ ಅಂದ್ಕೊಂಡು ರಿಸೆಪ್ಷನ್ ಅಂದ್ಕೊಂಡೆ ನಾನು. ಫಸ್ಟು ಬಂದು ಪಿಕ್ಚರ್ ಮಾಡಿ ಸರ್ ಅಂದರೆ ಮದುವೆ ಮಾಡಿಬಿಟ್ರಲ್ಲ ನೀವು ಬೇಗ ಅಂತ ಈಗ ಇಲ್ಲಿ ಒಳಗೆ ಬರೋವರೆಗೂ ಅವ್ರು ಕೇಳಿದೆ ನಾನು. ಇಲ್ಲ ಸರ್ ಏನು ಫುಲ್ ಪೋಸ್ಟ್ ಇದೆಯಲ್ಲಪ್ಪ ಅಂದಾಗ ನನಗೆ ಆಶ್ಚರ್ಯ ಆಯಿತು, ತುಂಬ ಸಂತೋಷ ಆಯಿತು. ಮದುವೆ ಆಮೇಲೆ ಮಾಡಿ ಪರವಾಗಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಗನ್ನ ಚಿತ್ರರಂಗಕ್ಕೆ ಪರಿಚಯಿಸ್ತಾ ಇರೋದು ತುಂಬ ಸಂತೋಷ. ಇದು ನಿಮ್ಮ ಜವಾಬ್ದಾರಿ. ಪರಿಚಯ ಮಾಡಿದ ಮಾತ್ರ ಅಲ್ಲ, ಇನ್ನು ಮುಂದೆ ನಮ್ಮ ಜವಾಬ್ದಾರಿ ಅವನ್ನ ಬೆಳೆಸೋದು. ಇಡೀ ಚಿತ್ರರಂಗದ ಜವಾಬ್ದಾರಿ. ಯಾಕೆ ಅಂದರೆ ಮಾಧ್ಯಮದ ಮಿತ್ರರು ಇಲ್ಲಿದ್ದೀರಿ. ನಿಮಗೆಲ್ಲ ಇವತ್ತು ಚಿತ್ರರಂಗದ ಪರಿಸ್ಥಿತಿ ಗೊತ್ತಿರುವಂಥದ್ದು. ಮಾಧ್ಯಮ ನಮ್ಮ ಜೊತೆಯಲ್ಲಿ ಉಸಿರಾಗಿ ಬೆರೆತು ಇಷ್ಟು ವರ್ಷಗಳು ಒಂದೊಂದು ಚಿತ್ರಕ್ಕೆ ಒಬ್ಬೊಬ್ಬ ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು ಅಂದರೆ ಭಯ ಆಗುತ್ತೆ. ಇವತ್ತು ಇಷ್ಟು ವರ್ಷಗಳು ನಾನು ಇಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದೀವಿ. ಆದರೂ ಇವತ್ತೊಂದು ಚಿತ್ರ ಮಾಡಬೇಕು ಅಂದರೆ ಇರಪ್ಪ ಅಂದರೆ ಗೊತ್ತಿಲ್ಲ ನಮ್ಗೆ ಅದೊಂದು ಕೆಟ್ಟ ಬುದ್ಧಿನೋ ಒಳ್ಳೆ ಬುದ್ಧಿನೋ. ದೊಡ್ಡ ಸಿನಿಮಾ ಮಾಡಬೇಕು, ದೊಡ್ಡ ಸೂಪರ್ ಸ್ಟಾರ್ ಹಂಗಿರಬೇಕು ಅನ್ನೋದೇ ಒಂದು ಯಾವಾಗಲೂ ಯೋಚನೆ ಮಾಡೋವಂಥ ಒಂದು ಮುಂಚೆಯಿಂದ ಆ ಥರ ಮಾಡ್ಕೊಂಬಂದ ಅಭ್ಯಾಸ. ಈಗ ಒಂದು ಚಿತ್ರ ಮಾಡಿ 100 ಕೋಟಿ ಕಳ್ಕೊಂಡ್ಬಿಡ್ತೀವ ಹೆಂಗಪ್ಪ ಅನ್ನೋದೆಲ್ಲ ಭಯ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕನ್ನಡ ಚಿತ್ರರಂಗ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಹೋಗ್ತಾ ಇಲ್ವಲ್ಲ, ಏನು ಕಾರಣ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಎಲ್ಲ ದಿಗ್ಭ್ರಮೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ, ಇನ್ಕ್ಲೂಡಿಂಗ್ ಮೀಡಿಯಾ, ಇಫ್ ಐ ಆಮ್ ನಾಟ್ ರಾಂಗ್. ಈ ಸಂದರ್ಭದಲ್ಲಿ ಯೋಗೇಶ್ ಅವರು ಇಷ್ಟು ದೊಡ್ಡ ಮನಸ್ಸು ಮಾಡಿ
ಅವರು ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ಆ ಹೀರೋನ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮಾಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು, ಯೋಗೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಗನ್ನ ನಮ್ಮ ಚಿತ್ರರಂಗ ಈ ಸಂದರ್ಭದಲ್ಲಿ ಒಂಥರ ಆಕ್ಸಿಜನ್ ಕೊಟ್ಟಂಗೆ, ನೀವು ಚಿತ್ರರಂಗದ ಪರಿಸ್ಥಿತಿ ಹಂಗಿದೆ ಎಲ್ರಿಗೂ ಗೊತ್ತಿರೋದೆ, ಕೊಟ್ಟಿದ್ದೀರಾ. ಅದು 2 ಚಿತ್ರ ಅನೌನ್ಸ್ ಮಾಡಿದ್ದೀರಾ, ಒಳ್ಳೇದಾಗಲಿ. ನನ್ನಿಂದ ಚಿತ್ರರಂಗದಿಂದ ಏನೇ ಆಗಬೇಕಂದ್ರೂ ದಯವಿಟ್ಟು ಹೇಳಿ. ವಿ ಆರ್ ದೇರ್ ಫಾರ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಆಪ್ಷನ್ ಕೂಡ ಬೇಕಾಗುತ್ತೆ ಒಬ್ಬ ಹೀರೋ ಆಗ್ಬೇಕಂತಂದ್ರೆ. ಅಂದ್ರೆ ಫಸ್ಟ್ ಸಿನಿಮಾ ಒಂದು ಕರ್ನಾಟಕ ಬಲಂ ಆಗಿರ್ಬೋದು ಮತ್ತೆ ಸೈನಿಕ ಆಗಿರ್ಬೋದು, 2 ಬೇರೆ ಬೇರೆ ಜಾನರ್ನ ಸಿನಿಮಾಗಳು. ನೀವು ಇಂಡಸ್ಟ್ರಿಗೆ ಬರೋಕ್ಕೆ ಅಪ್ಪ ಇನ್ಸ್ಪಿರೇಷನ್ ಆಗಿರ್ಬೋದು, ಜೊತೆಗೆ ನಿಮ್ಮ ಲೈಫಲ್ಲಿ ಯಾರು ಇನ್ಸ್ಪಿರೇಷನ್ ಆದರೂ ಈ ಸಿನಿಮಾಗಳಿಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅನ್ನೋಂಥದ್ದು ಮತ್ತೆ ಚಾಲೆಂಜಸ್. ಸರ್, ನನ್ನ ಲೈಫಲ್ಲಿ ಇರೋ ಒಬ್ಬರೇ ಇನ್ಸ್ಪಿರೇಷನ್ ನನ್ನ ತಂದೆ ಸರ್. ನಮ್ಮ ತಂದೆನ ಬಿಟ್ಟು ನಾನು ಯಾರು ಇನ್ಸ್ಪಿರೇಷನ್ ಅಂತ ನೋಡಲ್ಲ ಸರ್. ಕಳೆದ 3 ವರ್ಷದಿಂದ ಓದೋ ಜೊತೆ ಈ ಸಿನಿಮಾಗೆ ತಯಾರಿ ಮಾಡ್ತಾ ಬರ್ತಿದ್ದೀನಿ. ಒಂದಷ್ಟು ಜಿಮ್ನಾಸ್ಟಿಕ್ಸ್, ಡಾನ್ಸ್, ಫೈಟ್, ಆ್ಯಕ್ಟಿಂಗ್. ಸೊ ಜಸ್ಟ್ ಈ ವರ್ಷ ಗ್ರ್ಯಾಜುಯೇಟ್ ಆಗಿರೋದು. ಸೊ ಸೈಡ್ ಬೈ ಸೈಡ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಸರ್, ಮಗನ ಮಾತನ್ನ ಕೇಳುವಾಗ ನೀವು ಭಾವುಕರಾಗ್ತಾ ಇದ್ದೀರಾ. ಇಂಡಸ್ಟ್ರಿಗೆ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ನೀವು ಕೊಟ್ಟಂತಹ ಸಲಹೆಗಳೇನು, ಸೂಚನೆಗಳೇನು ಅಂತ? ಯಾಕಂತ ಹೇಳಿದ್ರೆ ತುಂಬಾ ಒಂದು ಪೈಪೋಟಿ ಇದೆ ಇವಾಗ, ಬಹಳ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರು ಆ ತರ ಸಿಚುವೇಶನ್ ಇದೆ ಅಂತ, ದೊಡ್ಡ ನಿರ್ಮಾಪಕರ ಬಾಯಲ್ಲೇ ಆ ಮಾತು. ಸೊ ನೀವು ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಾ, ಸೂಚನೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಮಗನಿಗೆ ಅಂತ ಹೇಳಿ? ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದರೆ ನಿನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರೋ. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದ ಇರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಭಾಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಲುವರೆ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್. ವೇಲು ಮುಂದೆ ಬನ್ನಿ. ಇಲ್ಲಿ ಚಿತ್ರರಂಗ ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ್ ಸಿನಿಮಾ ನೋಡಿದೆ ಮೇಡಮ್. ಫೈರ್ ಆ್ಯಂಡ್ ಡ್ಯಾಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕನಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದು ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟಿನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದು ಕಡೆ ಸ್ವರ್ಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ್ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯಿತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಬಹಳಷ್ಟು ಜನ ಒಳ್ಳೆಯ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕಥೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ 1 ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕಥೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ, ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಬಹಳ ತೋರ್ಸಕ್ಕೆ ಹೋಗಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ. ನನ್ನ ಮಗ ಅಂತಲೇ ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡಿಕೊಂಡೇ ಬಂದಿದ್ದಾನೆ. ನೋಡಬೇಕು ಮುಂದೆ ಚಿತ್ರರಂಗ ಅವನು ಯಾವ ಥರ ಸ್ವೀಕಾರ ಮಾಡ್ತದೋ ಏನೋ ನೋಡಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ. ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರೆದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ, ನನ್ನ ಕನಸುಗಳು ಏನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನು ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ. ಒಂದಷ್ಟು ಒಳ್ಳೆ ಚಿತ್ರಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ದರೆ, ಯೋಗ ಇದ್ದರೆ, ಅವನಿಗೆ ಟ್ಯಾಲೆಂಟ್ ಇದ್ದರೆ, ಅವನಿಗೆ ಪ್ರತಿಭೆ ಇದ್ದರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಮಸ್ಕಾರ ಸರ್. ಕಲಾವಿದರಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ.
ಮಗನ್ ಜೊತೆ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ನೀವ್ ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್ ಈಗ ಏನಾಗ್ತಿದೆ, ನನಗೆ ರಾಜಕೀಯಕ್ಕೆ ಹೋದ್ರೂ ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟಾಗಿ ಸಕ್ಸಸ್ ಮಾಡೋಕ್ಕಾಗಿರ್ಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA, ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗ ಏನಾಗಿದೆ ಅಂದರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ, 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದಲ್ಲಿ ಚಟುವಟಿಕೆಗಳು ನನಗೇನು ಭಾಳ ಇದೆ ಅಂತ ಅನಿಸ್ತಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಆ ಒಂದು ತುಮುಲ ಇತ್ತಲ್ಲ ಭಾಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಅವರೇ, ಸರ್ ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದೀರಾ ಟೀಸರ್ ಅಲ್ಲಿ. ಸೈನಿಕ ಆದ್ಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ದು, ಒಳ್ಳೇದಾಗ್ಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನ್ನಿಸ್ತಾ ಇದೆ, ನೀವೇ ಆಗ್ಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬಾ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದ್ರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನ ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡಿ ಬರಬೇಕು. ನನಗೆ ನನ್ನದೇ ಆದಂಥ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನೇ ಹಾಕ್ಕೊಂಡಿದ್ದೀವಿ. ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಭಾಳ ಸಂದರ್ಭದಲ್ಲಿ ಭಾಳಷ್ಟು ಐಶ್ವರ್ಯನ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದೀನಿ. ನನಗೆ ಒಂದು ಫ್ಯಾಷನ್ ಅಷ್ಟೇ. ನನಗನ್ಸುತ್ತೆ ಈ ಚಿತ್ರಕ್ಕೆ ಇಲ್ಲಿ ಬಂದಿರ್ತಕ್ಕಂಥ 3 ಜನ ನಟರನ್ನ ಭಾಳ ನಾವು ಹುಡುಕಾಟ ಮಾಡಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ರರಂಗದಲ್ಲಿ ನಮ್ಮ ಕನ್ನಡ ತಂತ್ರಜ್ಞರು, ನಟ ನಟಿಯರು ಬೇರೆ ಕಡೆ ಹೋಗಿ ಆಕ್ಟ್ ಮಾಡ್ತಾರೆ, ಅವರು ಕೂಡ ಬಂದು ಆಕ್ಟ್ ಮಾಡ್ತಾರೆ. ನಾನೇನು ಅದನ್ನು ಭಾಳ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ಲಿಲ್ಲ. ನನಗೆ ನಮ್ಮ ಸೈನಿಕ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜಲ್ಲೂ ನಾವು ಸೈನಿಕ ಅಂತ ಅಂದಮೇಲೆ ಅದಕ್ಕೇನು ಗಡಿ ರೇಖೆ ರಾಜ್ಯ ಏನಿಲ್ಲ. ಹಾಗಾಗಿ ಅದನ್ನು 5 ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದ್ದೀವಿ. ಕರ್ನಾಟಕ ಬಲಂ ಮಾತ್ರ ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಕತೆಗೆ ಪೂರಕವಾಗಿ ನಾವು ಕಲಾವಿದರನ್ನ ಆಯ್ಕೆ ಮಾಡಿದ್ದೀವಿ. ಯೋಗೇಶ್ವರ್ ಅವರೇ, ಹೇಳಿ. ಶಾರದಾ ಇಲ್ಲಿ ನನ್ನ ಪ್ರಶ್ನೆ ಸರ್, ನೀವು ಹೇಳಿದ್ರಿ ಆಕ್ಟಿಂಗ್ ಪ್ಯಾಷನ್ ಅಂತ ಬಂದಿದೆ ಅಂತ. ನಿಮ್ಮ ಪ್ಯಾಷನ್ ಆಕ್ಟಿಂಗ್ ಅಲ್ಲಿ, ಅದಕ್ಕೆ ನೀವು ಚಿತ್ರರಂಗಕ್ಕೆ ಬಂದ್ರಿ ಅಂತ. ಬಟ್ ಆಫ್ಟರ್ 15 years, 24 years ಆದ್ಮೇಲೆ ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಯು ಹ್ಯಾವ್ ಬೀನ್ ಅ ಪೊಲಿಟಿಷಿಯನ್. ನಂದು ಒಂದೇ ಪ್ರಶ್ನೆ, ವಿತ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್ ಅಂತ? ಆಬ್ವಿಯಸ್ಲಿ ಅಲ್ಲ ಮೇಡಮ್, ಅದಕ್ಕೆ ನಿಜ ಅಲ್ವಾ? ಅಲ್ಲ, ನಿಮ್ಗೆ ಗೊತ್ತಿದ್ದೇ ಕೇಳ್ತಾ ಇದ್ದೀರಿ ಪ್ರಶ್ನೆನ ಇದನ್ನು. ಅಲ್ಲ, ಕ್ಯಾನ್ ಪೊಲಿಟಿಷಿಯನ್ ಬಿ ಬೆಟರ್ ಆಕ್ಟರ್ಸ್? ಏನಂದ್ರೆ ನಮ್ಮ ಅನುಭವದ ಮೇಲೆ ನಾನು ಯಾವಾಗಲೂ ನನಗೆ ಶ್ರೀಕಾಂತ್ಗೆ ಮೊನ್ನೆ ಕತೆ ಹೇಳುವಾಗ ಹೇಳ್ತಾ ಇದ್ದೆ, ನಮ್ಮ ಕತೆಗಾರರಿಗೂ ಹೇಳ್ತೀನಿ. ನಾನು ಒಬ್ಬ ರಾಜಕಾರಣಿಯಾಗಿ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನನ್ನ ಭಾವನೆಗಳು, ನಾನು ಭೇಟಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಬೆಳಿಗ್ಗೆ ಮದುವೆಗೆ ಹೋಗ್ತೀವಿ, ಮಧ್ಯಾಹ್ನ ಯಾವುದೋ ಸಾವಿಗೆ ಹೋಗ್ತೀವಿ, ಸಂಜೆ ಇನ್ಯಾರೋ ಕಷ್ಟ ಕೇಳ್ತೀವಿ, ಬೆಳಗ್ಗೆ ಇನ್ನೇನೋ ಕೇಳ್ತೀವಿ. ಹಾಗಾಗಿ ನಮಗೆ ಜೀವನದ ಪಾಠ ಬಹಳ ಆಗೋಗುತ್ತೆ. 4-6 ವಿಭಿನ್ನವಾದಂಥ ಸನ್ನಿವೇಶಗಳನ್ನು ನಾವು ಎದುರಿಸ್ತೀವಿ. ಹಾಗಾಗಿ ಬಹುಶಃ ಒಳ್ಳೆ ಮಾಗಿದ ಕಲಾವಿದ ಅಂತ ಅನ್ಕೋಬಹುದು ಮೇಡಮ್. ಸರ್ ಯೋಗೇಶ್ವರ್ ಸರ್, ಇಲ್ಲಿ ಸರ್ ಮೇಡಮ್, ಶಾರದಾರ್ ಸ್ವಲ್ಪ ಶಾರ್ಪಾಗಿ ಕೇಳ್ತಾರೆ. ನಾನು ಮೊನ್ನೆ 2-3 ಕಾರ್ಯಕ್ರಮ ನೋಡಿದೆ, ಅದಕ್ಕೆ ಅವ್ರನ್ನ ಸಮಾಧಾನ ಮಾಡ್ಬಿಡ್ತೀನಿ ತಡೀರಿ. ಹೇಳಿ ಮೇಡಮ್. ಸರ್, ನೀವು ನಿಮ್ಮ ಮಗನ್ನ ಲಾಂಚ್ ಮಾಡೋ ಉದ್ದೇಶಕ್ಕೆ ವಾಪಸ್ ಬಂದಿದ್ದೀರಾ. ಎಲ್ಲಾರು ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲಾರ್ಗೂ ಗೊತ್ತಿದೆ, ಬಟ್ ಏನೂ ಮಾಡ್ತಾ ಇಲ್ಲ. ನೀವು ಪ್ರೊಡ್ಯೂಸರ್ಸ್ ಆಗಿ ನೀವು ಅವತ್ತು ಕನ್ನಡ ಇಂಡಸ್ಟ್ರಿ ಯಾವಾಗ ಬೀಳ್ತಾ ಇದೆಯಾ, ನೀವು ಒಂದ್ ಸ್ವಲ್ಪ ಚೇತರಿಕೆ ತರಬಹುದಾಯ್ತಲ್ಲ ಸರ್? ಮೇಡಮ್, ನಾನು ಅಲ್ಲ, ಅದು ನೀವು ನನಗೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ನಾನು ನೆನೆನೇ ಯೋಚನೆ ಮಾಡಿದೆ, ಶಾರದಾ ಅವ್ರು ಬಂದು ಇಂತಿಂಥ ಪ್ರಶ್ನೆಗಳು ಕೇಳ್ತಾರೆ ಅಂತ. ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಮೊದಲೇ ಹೇಳಿದೆ, ನನಗೆ ರಾಜಕೀಯ ಚಟುವಟಿಕೆಗಳಲ್ಲಿ ಈ 1-2 ವರ್ಷ ನಾನು ಬಿಡುವಿದ್ದೀನಿ. ನಾನು ಯಾಕಂದ್ರೆ ಕೇಳಿ, ಮಾನ್ಯ ಮುಖ್ಯಮಂತ್ರಿ ಬಂದಿದ್ರಲ್ಲ, ನಾವೆಲ್ಲ ಒಂದೇ ಜಿಲ್ಲೆಯವರು, ಕೆಲಸ ಕಾರ್ಯ ನಡೀತಾ ಇದೆ. ನನಗೆ ಬಹಳ ಒತ್ತಡ ಇಲ್ಲ. ಈಗ ನಾನು ಸಮಾಧಾನವಾಗಿದ್ದೀನಿ. ನಮ್ಮ ತಾಲೂಕಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನೀರಾವರಿ ಮಾಡಿ ಇವತ್ತು ಇಡೀ ಕರ್ನಾಟಕ ನೋಡುವಂಗೆ ನಾನು ನನ್ನ ಕ್ಷೇತ್ರ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಹಾಲನ್ನು ಕರಿತಾ ಇರ್ತಕ್ಕಂಥ ಕ್ಷೀರವನ್ನ ಏನು ನಾವು ದಿನ 3.5 ಲಕ್ಷ ಲೀಟ್ರ್ ಹಾಲು ನಮ್ಮ ತಾಲೂಕಿನ ಉತ್ಪತ್ತಿ ಆಗ್ತಾ ಇದೆ.
ನಾನು ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲಿ 100ಕ್ಕೆ 100 ಭಾಗ ರಿಸಲ್ಟ್ ಕೊಡ್ತೀನಿ ಅಂದ್ಕೊಳ್ಳಿ. ಈಗ ನನ್ನ ಮಗನಿಗೋಸ್ಕರ ಚಿತ್ರರಂಗಕ್ಕೆ ಬಂದೆ. ಸರ್ ಎಲ್ಲರೂ ಸ್ಟೇಜ್ ಮೇಲೆ ಭಾಷಣ ಮಾಡ್ತಾರೆ ಸರ್, ಪೊಲಿಟಿಷಿಯನ್ ತರ ಭಾಷಣ ಮಾಡ್ತಾರೆ, ಕನ್ನಡ ಚಿತ್ರರಂಗ ಈಗ ಆಗಿದೆ ಅಂತ, ಬಟ್ ಯಾರು ಮುಂದ್ ಬಂದಿಲ್ಲ. ಇಲ್ಲ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ಗಂತ ಇದೆ. ಈಗ ನಾನು ಮೊನ್ನೆ ದಿವಸ ನಮ್ಮ ವೇಲುವರೆಗೂ ಮಾತಾಡಿದೆ, ಸರ್ ನಿಮ್ಮ ಚಿತ್ರ ಒಳ್ಳೇದಾಗ್ಲಿ ಸರ್ ಅಂತೇಳಿ. ಯಾಕಂದ್ರೆ ನನಗೂ ಸಂಕಟ ಗೊತ್ತಾಗುತ್ತೆ ಮೇಡಮ್, ಪ್ರೊಡ್ಯೂಸರ್ ಕಷ್ಟ ಏನಂತ. ನಾನು ಧೈರ್ಯ ಮಾಡಿ ಇಲ್ಲ ನಾನು ಗೆಲ್ತೀನಿ ಒಂದ್ ದಿವಸ ಅನ್ನೋ ಒಂದು ವಿಶ್ವಾಸದ ಮೇಲೆ ನೀವೆಲ್ಲ ನಮ್ಮ ಜೊತೆ ಇರ್ತೀರಿ ಅನ್ನೋ ಒಂದು ಭರವಸೆ ಮೇಲೆ ಮಾಡ್ತಾ ಇದೀವಿ. ನಾವ್ ಇರ್ತೀವಿ ಸರ್. ಹೊಸಬ್ರ ಜೊತೆ ಸಿನಿಮಾ ಮಾಡ್ತೀರಾ, ನಿಮ್ ಮಗಂದು ಫಿಲಂ ಪ್ರೊಡ್ಯೂಸ್ ಮಾಡೋ ಜೊತೆ ಹೊಸಬ್ರಿಗೂ ಸಿನಿಮಾ ಮಾಡ್ತೀರಾ? ಮೇಡಮ್ ಈ ಸಿನಿಮಾ ಬಂದು ಜನ ನೋಡ್ಲಿ ತಡೀರಿ, ನಿಮ್ಗೆ ಯಾಕೆ ಅರ್ಜೆಂಟು? ಇದೇ ಒಳ್ಳೆ ಸಿನಿಮಾ. ಹೊಸಬ್ರಿಗೆ ಬೇಕಲ್ಲ ಪ್ರೊಡ್ಯೂಸರ್ಸ್ ಅಂತ. ಈಗ ನಾನು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ತಿರ್ಗಾ ನೀವು ನೆಕ್ಸ್ಟ್ ವೇದಿಕೆಯಲ್ಲಿ ನಾನು ಹಿಡ್ಕೋತೀರಾ? ನಾನು 2 ಸಿನಿಮಾ ಅನೌನ್ಸ್ ಮಾಡಿದ್ದೀನಿ, ಅದಕ್ಕೆ 1 ಅಲ್ಲ 2 ಮಾಡಿದೀವಿ. 2 ಮೊದಲು ಕಂಪ್ಲೀಟ್ ಮಾಡಿ ನಿಮ್ ಮುಂದೆ ತರ್ತೀವಿ, ಆಮೇಲೆ ಮುಂದೆ ಮಾತಾಡ. ಓಕೆ ಧ್ಯಾನ್, ಐ ಹ್ಯಾವ್ ಒನ್ ಕ್ವೆಶನ್ ಫಾರ್ ಯು. ನೀವು ಇದರೊಳಗೆ ಇಟ್ಸ್ ಅ ಬ್ಯಾಟಲ್ ಫಾರ್ ದ ಹೀರೋಸ್, ಎವ್ರಿ ಹೀರೋ ಹ್ಯಾಸ್ ಅ ಬ್ಯಾಟಲ್ ಅಂತ ಹೇಳ್ತಿರಲ್ಲ, ನಿಮ್ಗೆ ರೆಡ್ ಕಾರ್ಪೆಟ್ ಸಿಕ್ಕಿದೆ, 2 ಸಿನಿಮಾ, ನಿಮ್ಗೆ ಬೇಕಾಗಿದ್ದು ಎಲ್ಲ ಸಿಕ್ಕಿದೆ. ಹೇಗೆ ನಿಮ್ಗೆ ಇದು ಬ್ಯಾಟಲ್ ಆಗುತ್ತೆ? For a hero, what all he's required from your end, what is the battle for you as a hero to be launched as a hero? ಮ್ಯಾಮ್, ಈಗ ಒಂದು ಪಾತ್ರಕ್ಕೆ ತಯಾರಿ ಆಗಬೇಕು ಅಂದ್ರೆ ನಾವು ಕಷ್ಟ ಪಡಬೇಕು, ಅದು ಬ್ಯಾಟಲ್. ನಾವು ಎಕ್ಸರ್ಸೈಸ್ ಮಾಡಬೇಕು, ಅದು ಬ್ಯಾಟಲ್. ಡಯಟ್ ಮಾಡಬೇಕು, ಅದು ಬ್ಯಾಟಲ್. ಡಿಸಿಪ್ಲಿನ್ಡ್ ಆಗಿ ಡಾನ್ಸ್ ಕಲಿಬೇಕು, ಅದು ಬ್ಯಾಟಲ್. ಡೈಲಾಗ್ಗಳು ಕಲಿಬೇಕು, ಅದು ಬ್ಯಾಟಲ್. ಸೊ ನಮ್ಮ ಬ್ಯಾಟಲ್ ಎಲ್ಲರ ಬ್ಯಾಟಲ್ಗಿಂತ ಸಿಮಿಲರ್ ಇರಲ್ಲ. ಒಬ್ಬ ನಟನ್ ಬ್ಯಾಟಲ್ ಇಡೀ ಪ್ರಪಂಚಕ್ಕಿಂತ ಬೇರೆ ಥರನೇ ಇರುತ್ತೆ. ಬಟ್ every day, every night, he has to be disciplined. Okay. So that is my battle. Discipline is my battle. Thank you and all the best. Yogeshwar, thank you so much, ma'am. ಯೋಗೇಶ್ವರ್ ಸರ್, ಸುಮಾರು ವರ್ಷಗಳಿಂದ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಅನ್ನದಾತರು, ರೈತರು ಸಾಲದ ಬಾಧೆ ತಾಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ. ನಿಮಗೆ ರೈತ ಚಳುವಳಿ 100ಕ್ಕೆ 100 ಭಾಗ ನಾನು ಮೊದಲೇ ಹೇಳಿದೆ, ನನ್ನ ಅನುಭವದ ಆಧಾರದ ಮೇಲೆ ನಾನು ಈ ಒಂದು ಚಿತ್ರ ಏನು ಕರ್ನಾಟಕ ಬಲಂ ಏನು ನಾವು ಮಾಡ್ತಾ ಇದ್ದೀವಿ, ಅದು ನಿಜವಾಗ್ಲೂ ನಾನೇನು ಹೇಳ್ತೀನಿ ನನಗೇನು ಯೋಚನೆ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇವತ್ತು ನಮ್ಮ ಉತ್ತರ ಕರ್ನಾಟಕ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಈಗ ವಾಲಿಯವರು ಅಂತೇಳಿ ಬೀದರಿಂದ ಉತ್ತರ ಕರ್ನಾಟಕ ಜನ ಹಳೆ ಮೈಸೂರು ಕಡೆಗೆ ಗುಳೆ ಬರ್ತಾರೆ. ಅದು ಪುಲಕೇಶಿ ನಾಡದು ಅಂದ್ರೆ ಬಾದಾಮಿ ಸುತ್ತಮುತ್ತ, ನಮ್ದು ಬಳ್ಳಾರಿ ಆಗ್ಬೋದು, ಎಲ್ಲರೂ ಆಗ್ಬೋದು, ಎಲ್ಲ ಈ ನನ್ನ ತಾಲೂಕಲ್ಲಿ 10,000 ಜನ ಗುಳೆ ಬಂದಿರೋರು 15 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. 10,000 ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ. ಬಳ್ಳಾರಿ ಸರ್ಕಲ್ ಅಂತಾನೆ ಇದೆ. ನಾನು ದಿನ ಬೆಳಿಗ್ಗೆ ನೋಡ್ತಿದ್ದೆ ಯಾಕೆ ಈ ಥರ ಆಗ್ತದೆ ಅಂತೇಳಿ. ಹಂಗಾಗಿ ನನಗೆ ಈ ಕತೆ ಹುಟ್ಟಿತು. ಅಂದ್ರೆ ಈ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು, ನೀರಾವರಿ ಆಗಬೇಕು, ಆ ಚಿಂತನೆ ಇಟ್ಕೊಂಡು ಈ ಕತೆ ಮಾಡಿದ್ದೀವಿ. ಇನ್ನೇನು ಜಾಸ್ತಿ ಕೇಳಬೇಡಿ, ನಾನು ಯಾಕೆಂದ್ರೆ ಜಾಸ್ತಿ ಕೇಳಿದ್ರೆ ನಾನು ಬಾಯಿ ಬಿಟ್ಬಿಡ್ತೀನಿ. ಸಿನಿಮಾ ಚೆನ್ನಾಗಿ ಮಾಡ್ತೀವಿ, 100ಕ್ಕೆ 100 ಭಾಗ ನಿಮ್ಗೆಲ್ಲ ಸಮಾಧಾನ ಆಗುತ್ತೆ. ಯೋಗೇಶ್ವರ್ ಸರ್, ಈಗಾಗಲೇ ನೀವು ಚಿತ್ರರಂಗದಲ್ಲಿ ಯಶಸ್ವಿ ನಟ ಆಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಸಾಕು ಮಗ ಮಾತ್ರ ಸಿನಿಮಾ ಮಾಡ್ಲಿ ಅನ್ಬೋದಿತ್ತು, ಆದ್ರೆ ನೀವು ಮಗನ ಜೊತೆ ತೆರೆ ಹಂಚ್ಕೋತಿದ್ದೀರಾ. ಸೊ ನಿಮ್ ಕನಸು ಕೂಡ ಅದಾಗಿತ್ತು. ಮೊದಲಿಂದ ನಾನು ಬೆಂಗಳೂರು ಬಂದದ್ದೇ ಒಬ್ಬ ನಟನಾಗ್ಬೇಕು ಅಂತೇಳಿ. ಎಲ್ಲರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿದೆ. ನನಗೆ ಆಕಸ್ಮಿಕ ರಾಜಕಾರಣ, ಬಟ್ ಅಲ್ಲಿ ಹೋಗ್ಬೇಕಾಗಿತ್ತು, ಅನಿವಾರ್ಯ, ಅಲ್ಲಿ ಹೋರಾಟ ಮಾಡಬೇಕಾಗಿತ್ತು. ನನಗಿನ್ನೂ ಆ ಒಂದು ಹಸಿವಿದೆ ಚಿತ್ರರಂಗದಲ್ಲಿ, ನಾನು ಹಾಕಿ ಮಾಡಬೇಕು ಅಂತ ಹಸಿವಿದೆ. ನಾನು ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಇನ್ನೊಂದಷ್ಟು ವರ್ಷ ಮಾಡ್ತೀನಿ. ಧ್ಯಾನ್, ನನ್ನ ಕ್ವೆಶನ್, ಈಗ ನೀವು ಹೇಳಿದ್ರಿ ಡಿಸಿಪ್ಲಿನ್ ಅಂತ ಹೇಳಿದ್ರೆ ಅದು ಕೂಡ ಒಂದು ಬ್ಯಾಟಲ್ ಅಂತ. ನೀವು ಫಿಟ್ನೆಸ್ ಆಗಿರಬಹುದು ಅಥವಾ ಡಯಟ್ ಏನೇನು ವರ್ಕೌಟ್ ಅನ್ನೋದೆಲ್ಲ ಇದೆ, ಅದ್ರ ಜೊತೆಗೆ ಒಂದು ತಯಾರಿ ಅನ್ನುವಂತಹ ವಿಚಾರದಲ್ಲಿ ನಿಮ್ಮ ಜೊತೆಗೆ, ಆದ್ರೆ ಇದಕ್ಕೆ ಸಿನಿಮಾಗೆ ಒಂದ್ ಏನ್ ಬೇಕು ಎಲ್ಲ ತಯಾರಿ ಜೊತೆಗೆ ಕೈ ಜೋಡಿಸಿರೋರು ನಿಮ್ಮ ತಾಯಿ ಅಂತ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬಂದಿದ್ದಾರೆ. ಅಂಡ್ ಅವರ ಒಂದು ಸಪೋರ್ಟ್ ಯಾವ ರೀತಿ ಸಿಕ್ಕಿದೆ ನಿಮ್ಗೆ ಅಂತ? ಮ್ಯಾಮ್, ನಮ್ಮ ತಾಯಿ ಬಂದು ಬೆಳಗ್ಗೆ ಎದ್ರೆ ಮೊದಲನೇದು ಮಾಡೋದು ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ತಾರೆ, ನನ್ನ ಮಗಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾರೆ. ಅದು ಒಂದು ಸಪೋರ್ಟ್ ಮ್ಯಾಮ್. ಮನೆಗೆ ಬರ್ತಾರೆ, ನನ್ನ ಮಗ ತಿಂಡಿ ಮಾಡಿದನ, ಊಟ ಮಾಡಿದನ, ರಾತ್ರಿ ಡಿನ್ನರ್ ಮಾಡಿದನ ಅಂತ ಕೇಳ್ತಾರೆ. ಅದು ಒಂದು ಸಪೋರ್ಟೇ ಮ್ಯಾಮ್. ಮತ್ತೆ ನನಗೇನಾದರೂ ಹುಷಾರು ತಪ್ಪಿದ್ರೆ ಮೊದಲನೇದಾಗಿ ನನ್ನ ಬಂದು ನೋಡ್ಕೊಳ್ಳೋದೇ ನನ್ನ ಅಮ್ಮ ಮ್ಯಾಮ್. ಸೊ ನನ್ನ ಪ್ರಯಾರಿಟೈಸ್ ಮಾಡಿಕೊಂಡು ಮಗ ನನಗಿಂತ ಮೊದಲು ಅಂತ ಹೇಳಿ
ಕಳೆದ 22 ವರ್ಷದಿಂದ ನಮ್ಮ ಮಮ್ಮಿ ಜೀವನ ಹಂಗೆ ಮ್ಯಾಮ್. ನನಗೋಸ್ಕರ ಬದುಕ್ತಿದ್ದಾರೆ, ಅವ್ರಿಗೋಸ್ಕರ ಅಲ್ಲ ಅಂತ ನನ್ಗೆ ಡೈಲಿ ಹೇಳ್ತಾರೆ. ಅದು ನಂಗೆ ಸತ್ಯ ಅಂತ ನನ್ಗೆ ಅನ್ಸುತ್ತೆ ಮ್ಯಾಮ್. ಅಂಡ್ ಐ ಲವ್ ಯು ಮಾಮ್. ಯೋಗೇಶ್ವರ್ ಸರ್. ಸರ್ ಯೋಗೇಶ್ವರ್ ಸರ್ ಈ ಕಡೆ ಒಂದು ಸೆಕೆಂಡ್ ಸರ್. ಒಂದ್ ಸೆಕೆಂಡ್ ಮೇಡಮ್, ವೇದಿಕೆ ಮೇಲೆ ಬರ್ಬೋದಾ? ಶೀಲಾ ಮ್ಯಾಮ್, ಇಲ್ಲಿ ನಿಮಗಾಗಿ ಈ ಮಣ್ಣಿಗೆ ಹತ್ರ ಆಗಿರ್ತಕ್ಕಂಥ ಕಥೆಗಳನ್ನ ಮಾಡಬೇಕು ಅನ್ನೋದು ಆಸೆ. ಸರ್ ಯೋಗೇಶ್ವರ್ ಸರ್, ಇಲ್ಲಿ ಈ ಕಡೆ ಏನಂದ್ರೆ, ಈಗ ನಿಮ್ಗೆ 24 ವರ್ಷಗಳ ಹಿಂದೆ ಸೈನಿಕ ಬಂದಿತ್ತು. ಈ ಕಾಲಮಾನ ಬದಲಾಗಿದೆ. ಪೇಟ್ರಿಯಾಟಿಸಮ್ ಅನ್ನೋದು ಬೇರೆ ತರ ಆಗಿದೆ. ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕಥೆ ಯಾವ ತರ ಇರ್ಬೋದು ಅನ್ನೋ ಕುತೂಹಲ. ಯಾಕಂದ್ರೆ ಎಲ್ಲ ಈಗ ಇಷ್ಟ ಹೇಳ್ತೀನಿ ಸರ್. ನಾನು ಚಿತ್ರದಲ್ಲಿ ಮಾಜಿ ಸೈನಿಕನ ಪಾತ್ರ ನಂದು. ಇವತ್ತಿನ ಕಾಲಘಟ್ಟದಲ್ಲಿ ಮಾಡರ್ನ್ ಸೈನಿಕನಾಗಿ ಧ್ಯಾನ್ ಆಕ್ಟ್ ಮಾಡ್ತಾನೆ. ಈ ಮಾಜಿ ಸೈನಿಕರ ಭಾವನೆ ಏನು ಅನ್ನೋದು ನನ್ನ ಪಾತ್ರ. ಅದನ್ನು ನಾನು ನಿರ್ವಹಿಸ್ತೀನಿ. ಮಾಜಿ ಸೈನಿಕರಿಗೆ ಏನೆಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್, ಸಾಮಾಜಿಕ ತೊಂದರೆಗಳಾಗ್ತವೆ ಅಂತೇಳಿ. ಯಾಕೆಂದ್ರೆ ಅವ್ರು 20-25 ವರ್ಷ ಗಡಿಯಲ್ಲಿದ್ದು ದೇಶ ಕಾದು ಬಂದವನಿಗೆ ಈ ಸಮಾಜ ಹೆಂಗೆ ನೋಡ್ಕೊಳ್ಳುತ್ತೆ ಅನ್ನೋದು ನಂದು. ಇವತ್ತು ಒಬ್ಬ ಸೈನಿಕನ ಮಗ ಸೈನಿಕನಾಗಿ ದೇಶದಲ್ಲಿ ಅವನ ತ್ಯಾಗ ಏನು ಅನ್ನೋದು ಕಥೆಯಲ್ಲಿ ಹೇಳ್ತೀವಿ ಸರ್. ಇದೆರಡು ಇಟ್ಕೊಂಡು ಸಬ್ಜೆಕ್ಟ್ ಮಾಡಿ. ಧ್ಯಾನ್, ಸೈನಿಕ ಸಿನಿಮಾ ನೋಡಿದಾಗ ನಮ್ಗೆ ಯೋಗೀಶ್ ಸರ್ ಆಕ್ಟಿಂಗ್ ಆಗಿರ್ಬೋದು, ಆ ಸಾಂಗ್ಸ್ ಆಗಿರ್ಬೋದು, ಅದಾದ್ಮೇಲೆ ಅವ್ರು ಸತ್ರು ಅಂತ ಗೊತ್ತಾದ್ಮೇಲೆ ಅವ್ರು ಎದ್ದು ಬಂದಂತ ದೃಶ್ಯಗಳು ಈಗಲೂ ಕಣ್ಮುಂದೆ ಇದಾವೆ. ಸೊ ಸೈನಿಕ 2 ಅಂತ ಮಾಡ್ಬೇಕಾದ್ರೆ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಸೊ ಆ ಪಾತ್ರನ ನೀವು ಕಂಪ್ಲೀಟ್ ಆಗಿ ನಮ್ ಕಣ್ಮುಂದೆ ತರಬೇಕಾಗುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅಂತ ಅನ್ಸುತ್ತೆ ನಿಮ್ಗೆ? ಮ್ಯಾಮ್, ಸದ್ಯಕ್ಕೆ ನನ್ನ ಮೊದಲ ಪಿಕ್ಚರ್ ಬಂದು ಕರ್ನಾಟಕ ಬಲಂ. ಸೊ ಸೈನಿಕ 2 ಬಗ್ಗೆ ಜಾಸ್ತಿ ಚರ್ಚೆ ನಡೀತಿಲ್ಲ ನಮ್ಮ ಮನೆಯಲ್ಲಿ. ಬಟ್ ಆ ಒಂದು ಜವಾಬ್ದಾರಿ ತುಂಬ ದೊಡ್ಡದಾಗಿದೆ. ಆ್ಯಂಡ್ ನನ್ನ ಕೆಪಾಸಿಟಿ ತಕ್ಕಂಗೆ ನಾನು ನಿಭಾಯಿಸ್ಕೊತೀನಿ ಮ್ಯಾಮ್. ನನ್ನ ಪ್ರಶ್ನೆ ಹೀರೋಯಿನ್ಸ್ಗೆ, ಇಬ್ರು ಕೂಡ ಉತ್ತರ ಕೊಡ್ಬೋದು ಹಿಯರ್. ವೆಲ್, ಜಸ್ಟ್ ನೌ ವಿ ಹ್ಯಾವ್ ಫೇಸ್ಡ್ ಎ ಕ್ವಶನ್ ಲೈಕ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ ಹೀರೋಯಿನ್ಸ್. ವೈ ನೀಡ್ ಟು ಗಿವ್ ಆಪರ್ಚುನಿಟಿ ಫಾರ್ ದ ಫರ್ದರ್ heroines like non-Kannadigas or who doesn't know the language? So how do you face this? What type of answer or opinion do you want to give? Do you have any of the opinion to give? Can you understand Kannada? Can I ask in Kannada? Okay. Can you repeat the question? Because I understood the question, but if you can just repeat it, I think she would be able Well, to. we have many Kannada heroines in Kannada film industry. Why need to give opportunity for the further who are non-Kannadigas? There is a like question that will be shooted every time for the heroines. Okay. So how do you face this? Do you have any opinion for this? And how do you prove for this? So first of all, it's a very beautiful question, and I'm very happy that you asked us. The reason is, as you said, we will be getting this question again and again, that why should somebody else get this opportunity? I come from Rajasthan, and yes, I'm a North Indian, and over there we don't have that many opportunities to tell our stories. So yes, whenever possible, our aim is to tell stories that actually matter. As we said, this is content-oriented cinema. We don't want to just tell stories in regional area. We want to take it pan-India, in fact to the world, to tell a story of a person who is actually suffering, is going through a lot. This is all about farmers and the problems that actually we face over there the most. We connect to this story. So why I should get this opportunity, or why somebody who doesn't speak this language should get the opportunity, I believe everybody has the right to tell their part in the story as well. I feel like this chance, this opportunity to give my contribution to this cinema, I take it as an honor. I don't take it as a privilege that, okay, I'm privileged to take it. It's my honor that I've been given. And if I am able to present even 1% of myself in my best light, and I am able to contribute to the story in a good way, I would feel like if I am able to do the justice, I think that would be the best thing possible. So yes, Kannada cinema overall and regional cinema overall has to grow together. And I believe by limiting it to a certain area, to a certain language, would never make it grow. It's about embracing the language, making everybody else understand it as well, taking it ahead of one particular area, rather take it pan-India. If I get to learn this language, as I was just saying this to her, that, you know what, I'm not going to cram up my dialogues. I want to learn the language. I'm going to learn the language. That's for sure. ಯೋಗೇಶ್ವರ್ So I ಅವರೇ, think it's more of an opportunity. ಯೋಗೇಶ್ವರ್ ಅವರೇ, ಇಲ್ಲಿ ನಿಮಗೆ ಸರ್
ಸರ್ ಆಕ್ಚುಲಿ ನಿರ್ಮಾಣದ ವಿಷಯದಲ್ಲಿ ಕೆಲವೊಂದಷ್ಟು ರೆಸ್ಟ್ರಿಕ್ಷನ್ಸ್ ನಮಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಕಥೆಗಳು ಬರಬೇಕಾಗಿರೋದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ವಾ? ಇಲ್ಲ, ನಾನು ಯಾವಾಗಲೂ ಕೂಡ ನಮ್ಮ ಸಿನಿಮಾದಲ್ಲಿ ಕಥೆಗೆ ಪ್ರಾಧಾನ್ಯತೆ ಇದ್ದೇ ಇರುತ್ತೆ. ಕತೆ ಮೊದಲು ನಾವು ಚೆನ್ನಾಗಿ ಮಾಡ್ಕೋಬೇಕು. ನಾವು ಒಂದು ಟೀಮ್ ವರ್ಕ್ ಆಗಿ ಕತೆ ಮಾಡ್ತಾ ಇದ್ದೀವಿ. ನಾನು ಒಬ್ಬಂದೇ ಅಂತಲ್ಲ, ನಾವೊಂದು 4 ಜನ ನೋಡಿ. ನಮ್ಮ ಕರ್ನಾಟಕ ನಮಗೆ ಅದೊಬ್ರು ಹಿಂದೆಗಡೆ ರೈಟ್ರು ಬಂದಿದ್ದಾರೆ. ಅವರು ಪುಲಿಕೇಶಿ ಬಗ್ಗೆ ಒಂದಷ್ಟು ನಾವೆಲ್ಗಳು ಬರ್ತಿದ್ದಾರೆ. ಅವರನ್ನ ಕರೆಸಿ ನಾವು ಅಂದರೆ ಈ ಕತೆಗೆ ಪೂರಕವಾಗಿ ರಿಸರ್ಚ್ ಮಾಡಿದ್ದೀವಿ. ರೈತ ಸಂಘಟನೆಗಳು ಕರೆದು ಅವರು ಮಾತಾಡ್ತೀವಿ. ಈ ಯಾರ್ಯಾರು ಪೂರಕವಾಗಿದ್ದಾರೋ ಈ ಕತೆ ಸಂಬಂಧಪಟ್ಟವರು ಬಹಳ ಹೋಮ್ವರ್ಕ್ಗಳಾಗತ್ತೆ. ಈ ಸಬ್ಜೆಕ್ಟು ಮಾಡಬೇಕಾದ್ರೆ ಕತೆಗೆ ಇಂಪಾರ್ಟೆನ್ಸು, ಕತೆನ ಚೆನ್ನಾಗಿ ಮಾಡಬೇಕು. ಅದನ್ನ ಸೆಲ್ಯುಲಾಯ್ಡ್ ಮೇಲೆ ತರಲಿಕ್ಕೆ ಯಾವ ರೀತಿ ಅದನ್ನ ವರ್ಗಾಯಿಸ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ತಂತ್ರಜ್ಞಾನ ನಮ್ಮ ಟೀಮು ಆಗಿ ಎಲ್ಲ ಕೆಲಸ ಮಾಡಬೇಕು. ಕತೆಗೆ ಬಹಳ ಪ್ರಾಧಾನ್ಯತೆ. ನಮ್ಮ 2 ಸಿನಿಮಾಗಳಲ್ಲೂ ಕೂಡ ಕತೆನೇ ಹೀರೋ. ಹರಿ ಸರ್, ಕೊನೆಯ 2 ಕ್ವೆಶ್ಚನ್ಸ್ ಪ್ಲೀಸ್, ಲಾಸ್ಟ್ 2 ಕ್ವೆಶ್ಚನ್ಸ್. ಒಂದೇ ಒಂದು ಕ್ವೆಶ್ಚನ್ ಈ ಶೀರ್ಷಿಕೆ ಬಗ್ಗೆ ಯೋಗೇಶ್ವರ ಅವರು ಇಲ್ಲಿ ಹೇಳಿ ಸರ್. ಶಾಸನೋತ್ತರ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತ ಪೂರ್ವದಿಂದ ಹಿಡಿದು 6ನೇ ಶತಮಾನದವರೆಗೆ ಕರ್ನಾಟಕ ಅಂತ ಬಂದಿದೆ. ಇಲ್ಲಿ ಬಲಂ ಮತ್ತು ಅಜಯಂ ಇದು ಉಪನಾಮಗಳಿವೆಯಲ್ಲ, ಇದು ಇಮ್ಮಡಿ ಪುಲಿಕೇಶಿ ಸಂಬಂಧಪಟ್ಟಂತಹ ಒಂದು ದಕ್ಷಿಣ ಪತೇಶ್ವರದ ನಂತರ ಅಜಯಂ ಅಂತ ಬರುತ್ತೆ. ಅವನು ಈಸ್ ಎ ಫಸ್ಟ್ ಇಂಡಿಯನ್ ಪಿತಾಮಹ ಅಂತ ಕೂಡ ಕರೀತಾರೆ. ಇದೊಂದು ವಿಷಯ. ಇಲ್ಲಿ ಕರ್ನಾಟಕ ಅಂತಂದರೆ ಉಪಶೀರ್ಷಿಕೆ ಆಗುತ್ತೆ. ವಲಂ ಅನ್ನೋದನ್ನ ಅದು ಶಕ್ತಿ ಅಂತ ಹೇಳಿದ್ದಾರೆ. ಆದರೆ ಕರ್ನಾಟಕ ಉಪಶೀರ್ಷಿಕೆಯ ಬದಲು ಕರ್ನಾಟಕ ಅಂತ ಏನಾದ್ರು ಇರ್ಬೋದಿತ್ತ? ಇದರಿಂದ ಏನಾದರೂ ಬೇರೆ ಚಾರಿತ್ರಿಕ ಹಿನ್ನೆಲೆ ಇದೆಯಾ? ಇಲ್ಲ ಸರ್, ಇಲ್ಲ. ನಮ್ಮ ಕಥೆನಲ್ಲಿ ನಮ್ಮ ಹೀರೋ ಬಂದು ಬಾದಾಮಿ ಕೋಟೆ ಒಳಗಡೆ ಇರ್ತಕ್ಕಂಥ ಒಂದು 50-60 ಮನೆಗಳಿದೆ. ಕೋಟೆ ಒಳಗಡೆನೆ ಅನಾಥರೈಸ್ ಆಗಿ ಅವು ಮನೆಗಳಿಗೆ ಬಹಳ ವರ್ಷಗಳಿದ್ದಾವೆ. ಆ ಮನೆಗಳಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕುಟುಂಬದ ಹುಡುಗ. ಅವನು ಹುಟ್ಟಿನಿಂದ ಬೆಳಗ್ಗೆ ತನಕ ಆ ಪುಲಿಕೇಶಿ ವಿಚಾರವನ್ನ, ಆ ಶಾಸನಗಳು ನೋಡಿಕೊಂಡು, ಅಲ್ಲಿ ಬರ್ತಕ್ಕಂಥ ಟೂರಿಸ್ಟ್ಗಳು ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬೆಳೆದಿರ್ತಾನೆ. ಅವನಿಗೆ ನಿಂತಲ್ಲಿ ಪುಲಿಕೇಶಿಯ ನೆನಪು. ಹಾಗಾಗಿ ಆ ಒಂದು ಹಿನ್ನೆಲೆ ಇಟ್ಕೊಂಡು, ಆ ಒಂದು ಮಹಾ ಸಾಮ್ರಾಜ್ಯದ ಕನಸನ್ನು ಇಟ್ಕೊಂಡು, ಅವರ ಪುಲಿಕೇಶಿ ಸೈನ್ಯದ ಹೆಸರು ಕರ್ನಾಟಕ ಬಲಂ ಅಜಯಂ ಅನ್ನೋದು, ಅದನ್ನ ಇಟ್ಕೊಂಡು ನಾವು ಕಥೆ ಮಾಡ್ತೀವಿ. ಸರ್ ನಾಗಣ್ಣ ಸರ್ ಮತ್ತೆ ಶೇಖರ್ ಚಂದ್ರ ಸರ್ ಮತ್ತೆ ಹರಿ ಸರ್ 3 ಜನರಿಗೆ ಸೇರಿ ಒಂದು ಪ್ರಶ್ನೆ. ಅಂದ್ರೆ ಯೂಶಲಿ ಕಮರ್ಷಿಯಲ್ ಫಾರ್ಮ್ಯಾಟ್ಗಳ ಸಿನಿಮಾಗಳನ್ನ ಈಗಿನ ಕಾಲಘಟ್ಟಕ್ಕೆ ನೀವು ನೋಡಿದಿರಿ, ಎಲ್ಲ ಥರ ಸಿನಿಮಾಗಳನ್ನ ಮಾಡಿದಿರಿ. ಬಟ್ ವೆನ್ ಇಟ್ ಕಮ್ಸ್ ಟು ನಾಗಣ್ಣ ಸರ್ ಮತ್ತೆ ಶೇಖರ್ ಚಂದ್ರ ಸರ್ ಅಂತಂದಾಗ ತುಂಬಾ ವರ್ಷಗಳ ಹಿಂದೆನೆ ಈ ಥರದ ಸಿನಿಮಾಗಳನ್ನ ಅಥೆಂಟಿಕ್ ಆಗಿ ಟಚ್ ಮಾಡಬಹುದಾದಂತಹ ಒಂದು ಕೆಪಾಸಿಟಿ ಇದ್ದಂತಹ ನೀವುಗಳು ಈ ಥರದ ಪ್ರಾಜೆಕ್ಟ್ನ ತುಂಬಾ ಅನ್ಬಿಲೀವೇಬಲ್ ಆಗಿ ರಿಸೀವ್ ಮಾಡೋದಾದ್ರೆ ಹೇಳಿದ್ದಾರೆ. ಕತೆ ಬಗ್ಗೆ ಹೇಳಿದಿರ್ತಕ್ಕಂಥ ವಿಷಯಗಳನ್ನೆಲ್ಲ ಆಗಲೇ ಹೇಳಿದ್ದಾರೆ. ಸೊ ಆ ಕಾಲಘಟ್ಟ ಮತ್ತು ಈಗಿನ ಕಾಲಘಟ್ಟದ ಪ್ಯಾರಲಲ್ ಆಗಿ ಏನಿರ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ದೃಶ್ಯ ಮಾಧ್ಯಮದಲ್ಲಿ ಖಂಡಿತವಾಗ್ಲೂ ಅದು ಚೆನ್ನಾಗೇ ಇರುತ್ತೆ, ಅದಕ್ಕೆ ನ್ಯಾಯ ಸಲ್ಲುತ್ತೆ ಅಂತಕ್ಕಂಥದ್ದನ್ನ ಸ್ಕ್ರಿಪ್ಟನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾ ಗ್ಯಾರಂಟಿ ಕೊಡಬಲ್ಲೆ. ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ಟೀಮ್ಗಾಗಲಿ ನಮ್ಮ ನಿರ್ಮಾಪಕರಿಗಾಗಲಿ ಖಂಡಿತ ಇದೆ. ಯಾಕಂದರೆ ನೀವು ಆ ದೃಶ್ಯ ಮಾಧ್ಯಮದಲ್ಲಿ ಇತಿಹಾಸ ಮತ್ತು ಈಗಿನ ಇರತಕ್ಕಂಥ ಪಾಯಿಂಟನ್ನು ನೀವು ಹೇಳಿದ್ರಲ್ಲ, ಸೊ ಅದು ಡೆಫಿನೆಟ್ ಆಗಿ ರೀಚ್ ಆಗುತ್ತೆ, ಆಡಿಯನ್ಸ್ 100% ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸೊ ನಿಮ್ಮ ತಂದೆಯ ಹೆಸರು ನಿಮ್ಮ ಮೊದಲ ಶಕ್ತಿ ಆಗುತ್ತಾ ಅಥವಾ ಮೊದಲ ಪರೀಕ್ಷೆ ಆಗುತ್ತಾ? ನಿಮ್ಮ ತಂದೆಯ ಹೆಸರು ನಿಮಗೆ ಮೊದಲ ಶಕ್ತಿ ಆಗುತ್ತಾ ಅಥವಾ ಮೊದಲ ಪರೀಕ್ಷೆ ಆಗುತ್ತಾ? ಒಬ್ಬ ತಂದೆ ಮಗಂಗೂ ಯಾವಾಗಾದರೂ ಶಕ್ತಿನೇ ಮ್ಯಾಮ್. ಸೊ ಪರೀಕ್ಷೆ ಎಷ್ಟಾದರೂ ಬರಲಿ, ನಮ್ಮ ಅಪ್ಪ ನನ್ನ ಜೊತೆ ಇದ್ದರೆ ಆ ಪರೀಕ್ಷೆನ ಹೆಂಗಾದರೂ ನಾನು ಮೀರೇ ನೀಡ್ತೀನಿ ಮ್ಯಾಮ್. ಓಕೆ ಸರ್, ಅಂದರೆ ಪ್ರಶ್ನೆಗಳಿರುತ್ತೆ ಹೊಸದಾಗಿ 2 ಸಿನಿಮಾಗಳು ಬರುವಾಗ. ಆದರೆ ಇದು ಮೊದಲ ಪತ್ರಿಕಾಗೋಷ್ಠಿ ಆದ ಕಾರಣ